ಅವರು ಮಹಾತ್ಮನ ತಲೆಪಾಂಚಿಕೆ ನಮ್ಮ ಜೀವನದಲ್ಲಿ ಸಂತರನ್ನ ಮಹಾತ್ಮನ ಗುರುತು ಹಿಡಿಯುವುದು ಅಷ್ಟು ಸುಲಭದ ಮಾತು ಅಲ್ಲ. ಬಹಳ ಅದಾರ. ಅನಂತ ರೂಪ ರೂಪಾಯ ವಿಷ್ಣವೇ ಪ್ರಭ ವಿಷ್ಣವೇ ಅಂದಂಗೆ ಸಂತರ ರೂಪ ಅನಂತ ರೂಪ ಇರ್ತಾರೆ. ಕೆಲವೊಂದು ಕಾಮನ್ ಇರ್ತಾವೆ, ಹೌದಾ? ಕೆಲವೊಂದು ಕಾಮನ್ ಇರ್ತಾವೆ. ಪರಂತು ಅವನ್ನ ನೋಡಿ ಕಂಡು ಹಿಡಿಯುವುದು ಇವರು ಸಂತರು, ಇವರು ಮಹಾತ್ಮರು ಅಂತ ಕಂಡು ಹಿಡಿದು ಬಹಳ ಕಠಿಣ. ಸಾಮಾನ್ಯ ಮಾತು ಹೇಳ್ತಾರೆ, ನಶೆ ಗರ್ವ ಅಂಗಿ ಸದಾ ವೀತರಾಗಿ. ಸಂತರ ಲಕ್ಷಣ ಬರೆದ್ರು ಮಹಾತ್ಮರು. ಯಾರಿಗೆ ಅನ್ಬೇಕು? ತುಕಾಮಣಿ ತೋಚಿ ಸಂತ ಸೋಚಿ ಜಗಾಚೆ ಆಕಾಶ. ಸಂತರು ಬರೆದ್ರು. ಸಂತರು ಯಾರಿಗೆ ಅಂತ ಅದಕ್ಕೆ ಜಗತ್ತಿನ ಸಮಸ್ತ ದುಃಖಗಳನ್ನು ಸಹನ ಮಾಡತಕ್ಕಂಥವು ಅವರಿಗೆ ಸಂತರು ಅಂತಾರೆ. ಯಾವ ಸಂತರಿಗೆ ಸರ್ಟಿಫಿಕೇಟ್ ಕೊಟ್ಟಿರಿ ನೀವು? ಹಂಗೆ ನೀವಂದ್ರೆ ಜಗತ್ತು ಯಾರಿಗೆ ಕೊಟ್ಟಿರಿ? ನೀವು ಬಂಗಾರ ಅಂಗಡಿಯಾಗ ಬಂಗಾರ ತಗೊಂಡು ಹೊರಗೆ ಬರ್ರಿ, ಮದಿಗಂತ ಬಂಗಾರ ಒಂದು 10 ಖರೀದಿ ಮಾಡ್ಕೊಂಡು ಬರ್ರಿ. ಹೊರಗೆ ಬರೋದ್ರಾಗೆ ಅವರು ಹೇಳಿದ್ರು, ಲಗ್ನ ಕ್ಯಾನ್ಸಲ್ ಆಗಿದ್ರಿ, ಅವ್ರು ಅಲ್ಲ. ಹೊರಗೆ ಬರೋದ್ರಾಗೆ ಇಂಥ ಬಂಗಾರ ತಗೊಂಡು ಏನು ಮಾಡ್ತೀರಿ ನೀವು? ಮದುವೆಗೆ ಬಂಗಾರ ಖರೀದಿ ಮಾಡಿದ್ರೆ ಮದುವೆ ಕ್ಯಾನ್ಸಲ್ ಆಯಿತು. ಹೊಳ್ಳಿ ನೀವು ಏನಪ್ಪ ಅಂತ ಕೇಳಿದ್ರೆ ತಗೊಂಡು ಅಂಗಡಿಗೆ ಅರ್ಧ ತಾಸು ಮೇಲೆ ಹೋದ್ರೆ ತಗೋತಾನ ಬಂಗಾರ. ತೋರಿ ರೊಕ್ಕ ಕೊಡೋಣ ಕುಂಡ್ರಿ ಅಂತಾನೆ. ಯಾಕೆ? ತಿಕ್ತೀನಿ ಅಂತ. ಅದೇ ಈಗ ತೊಗೊಂಡೋಗಿದ್ರಿ ನಿಮ್ಮ ಎದುರಿಗೆ ನೀವೇ ಕೊಟ್ಟು ಹೋಗ್ರಿ. ನಮ್ಮ ನೇಮದ ಹೊರಗೆ ಹೋಗಿ ಒಳಗೆ ಹೋದ್ರೆ ನಾವು ತಿಕ್ಕೋರಿ. ಬಂಗಾರ ತಿಕ್ತೋತಿ ಪರಮಾತ್ಮ ನಿಮ್ಗೆ ತಿಕ್ಕರಾದ್ರೆ ಸಂತ ಮಾಡ್ತಾನೇನು? ನಿಮಗೂ ಪರಮಾತ್ಮ ತಿಕ್ಕೇ ನೋಡ್ತಾನೆ, ತಿಕ್ಕಿ ನೋಡ್ತಾನೆ. ಇದಕ್ಕೆಲ್ಲ ಅಂದದಲ್ಲಿ ದೊಡ್ಡ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ಇದಕ್ಕೆಲ್ಲ ಅಂದದಲ್ಲಿ ದೊಡ್ಡ. ಅದಕ್ಕೆ ಎಲ್ಲಕ್ಕೂ ನೋಡ್ಬೇಕು ನೀವು. ಪ್ರತಿಯೊಂದಕ್ಕೆ ನಮ್ಗೆ ಎಲ್ಲಾನು ಆರಾಮ ಇರಲಿ. ದೇವ್ರು ಸಿಗಲಿದ್ದು ಪುಕ್ಕಡ ಸಿಗ್ತಾನೆ. ಯಾವ ಸಂತರಿಗೆ ಸಿಕ್ಕದು ಹೇಳ್ರಿ ನೀವು? ಯಾರು ಸಂತರಿಗೆ ಸಿಕ್ಕದು ಆರಾಮ್ ಸರಿ ಇಲ್ಲ. ಪರಮಾತ್ಮ ಹಂಗೆ ಸಿಗಂಗಿಲ್ರಿ. ಬಡಿಸ್ಕೊಳ್ಳಾರ್ರೆ ಕಾಸಲಾರ್ರೆ ತಿಕ್ಕಿಸ್ಕೊಳ್ಳಾರ್ರೆ ಯಾವುದೇ ಆಭರಣ ಆಗ್ತವೇನು? ಬಂಗಾರ ಆಗ್ತವೆ. ನೀವು ಒಂದು 2 ಕಿಲೋ ಬಂಗಾರ ಗುಂಡು ಕಟ್ತೇವೆ, ಕೊಳ್ಳ ಕಟ್ಕೋತೀರೇನು? ಗುಂಡ ಕಲ್ಲಿನಂತ ವಜ್ಜೆ ಕಲ್ಲು ಅಂತೀವಿ. 1 ಕಿಲೋ ಕಲ್ಲು ಹಾಕೋದು. ಅದೇ 1 ಕಿಲೋ ನೀವು ಬಡದೆಲ್ಲ ಆಭರಣ ಮಾಡಿದ್ರೆ ಕೈಯ ಕಾಲಾಗ ಎಲ್ಲ ಹಾಕೋತೀರಿ. ಅದು ಬಡಿಸ್ಕೊಂಡ್ರೆ ಆಭರಣ ಹಾಕೋದು. ಬಂಗಾರ ಗುಂಡು ಯಾರು ಹಾಕೊಳಂಗಿಲ್ಲ. 1 ಕಿಲೋ 2 ಕಿಲೋ ಬಂಗಾರ ಹಾಕೋದು ಯಾರು ಹಾಕೋತಾರೆ? ಅದೇ ನೀವು ಬಂಗಾರನ 4 ತೊಲಿ ಬಿಟ್ಟು 8 ಕಿಲೋ ಬಡದು ಆಭರಣ ಮಾಡಿ ಕೈಯ ಕಾಲ ಕೊಳ್ಳ ಕಿವ್ಯಾಗ ಮೂಗನಾಗ ಹಾಕ್ರಿ ಹಾಕೋತಾರೆ. ಎಟ್ಟಕ್ಕೆ ವಜ್ಜಾಗತ್ತೆ ಹಾಕೋತಾರೆ. ಅದು ಗುಂಡು ಹಾಕಿದ್ರೆ ಕೊಳ್ಳ ಕಟ್ಟಿದ್ರೆ ಸಾಯ್ತಾವ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಹಂಗೆ ಆಭರಣ ಬಂಗಾರ ಹಂಗೆ ಆಗಿಲ್ಲ. ಬಹಳ ಕಾಸ್ಕೋಬೇಕು, ಬಡಿಸ್ಕೋಬೇಕು, ಕಡಿಸ್ಕೋಬೇಕು. ಅಷ್ಟೆಲ್ಲ ಆದರೆ ಅದು ಆಭರಣ ಆಗಿ ಕೊಳ್ಳಕ್ಕೆ ಸಿಗ್ತದೆ. ಅದರಂತೆ ಮಹಾತ್ಮರು ಸುಮ್ಮನೆ ಆಗೋದಿಲ್ಲ, ಸುಮ್ಮನೆ ಆಗೋದಿಲ್ಲ. ಸಿದ್ಧಾರೂಢ ಎಷ್ಟು ತ್ರಾಸು ಕೊಟ್ಟರು, ವಿಷ ಕೊಟ್ಟರು, ತಲೆ ಮೇಲೆ ಬೆಂಕಿ ಇಟ್ಟರು, ಹೊಡೆದ್ರು. ಅಲ್ಲ, ತುಕಾಮಣೆ ತೋಚಿ ಸಂತ ಸೋಸಿ ಜಗಾಚೆ ಆಘಾತ. ಜಗತ್ತಿನ ಆಘಾತ ಕಷ್ಟಗಳನ್ನ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಯಾರು ಕೂಡ ಪರೀಕ್ಷೆ ಮಾಡಲಾರ್ದೆ ಅವ್ರ ಬಂದು ತೊಗೊಂಡು ಬಂದು ಬಂಗಾರ ವಾಪಸ್ ಪರೀಕ್ಷೆ ಮಾಡೋದು ತೊಗೊಳಂಗಿಲ್ಲ. ಇದು ಜಗತ್ತದ. ಈ ಜಗತ್ತಿನೊಳಗೆ ಪರೀಕ್ಷೆ ಮಾಡಲಾರ್ದೆ ಯಾರು ಪೂಜೆ ಮಾಡೀರಿ? ಸಿದ್ದರಾಮೇಶ್ವರ ಪೂಜೆ ಮಾಡೀರಿ, ಪರೀಕ್ಷೆ ಇದೆ. ಜ್ಞಾನೇಶ್ವರಿ ಪೂಜೆ ಮಾಡಿರಿ, ಪರೀಕ್ಷೆ ಇದೆ. ಮಾಡಿರಿ? ಯಾರಿಗೂ ಮಾಡಿರಿ, ಪರೀಕ್ಷೆ ಇದೆ. ಸಿದ್ಧಾರೂಢ ತಲೆ ಬೆಂಕಿ ಇಟ್ಟು ನೋಡುವುದು, ವಿಷ ಕೊಟ್ಟು ನೋಡುವುದು. ಇದಕ್ಕೆಲ್ಲ ಅಂಜದ ದೊಡ್ಡ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ಪರೀಕ್ಷೆ ಆಗ್ಬೇಕ್ರಿ, ಹಂಗಿಲ್ಲ. ಪರೀಕ್ಷೆ ಇದ್ದನ್ನೇ ಪಾಸ್ ಆಗ್ತದೆ. ಸರ್ಟಿಫಿಕೇಟ್ ಹಂಗೆ ಸಿಗ್ತಾವ ಮನುಷ್ಯನಿಗೆ. ಇಂಜಿನಿಯರಿಂಗ್ ಡಾಕ್ಟರ್ಸು,
ಕೈಯಾಗ ಒಂದು ದಿವಸ ಏನಪ್ಪ ಅಂದ್ರೆ ಸೂಜಿ ಹಿಡಿದಿಲ್ಲ, ಎಂದೂ ಬಾಟ್ಲಿ ಹಿಡಿದಿಲ್ಲ, ಡಾಕ್ಟರ್ ಪದವಿ ಕೊಡೋರು. ಡಾಕ್ಟರ್ ಯಾರು ಕೊಡ್ತಾರೆ ಪದವಿ ಕೊಡ್ತಾರೆ? ಎಂದೂ ಪರೀಕ್ಷೆ ಕುಂತಿಲ್ಲ, ಬರದೇ ಇಲ್ಲ, ಯಾರು ಸರ್ಟಿಫಿಕೇಟ್ ಕೊಡ್ತಾರೆ? ಪ್ರತಿಯೊಬ್ಬ ಮನುಷ್ಯನ ಅಪೇಕ್ಷೆ ಇದೆ, ಅದು ನಮ್ಮೆಲ್ಲರೂ. ನಾವು ದೊಡ್ಡವರು ಆಗ್ಬೇಕಂತೇವಿ, ಪರೀಕ್ಷಾವಲ್ಲಂತೆ. ದೊಡ್ಡವರು ಆಗ್ಬೇಕಂತೆ, ಶ್ರೀಮಂತ ಆಗ್ಬೇಕಂತೇವಿ, ಕಷ್ಟವಲ್ಲಂತೆ. ನಂಬರ್ 2 ದಂಧ ಮಾಡ್ಬೇಕಂತೇವಿ, ಮತ್ತೆ ನಂಬರ್ 2 ಅದು ಕೂಡ ನಂಬರ್ 3 ಬರ್ತಾರೆ ಅವ್ರು ಗೌರ್ಮೆಂಟ್ದವರು. ನಂಬರ್ 1 ಇದ್ದವ್ರು ಯಾಕೆ ಮಾಡ್ತಾರೆ? ಕಷ್ಟ ಬಿಡ್ಲಾರ್ದೆ ಮನುಷ್ಯನಿಗೆ ಕಷ್ಟ ಕಲಿತ ಆಶೆ ತಪ್ಪಿಕೆ ಉಂಚಿ ವಸ್ತು ತತ್ಕಾಳ ಪಿಕೆ. ಮರಾಠ ಹೇಳ್ತಾರೆ, ಕಷ್ಟ ಮಾಡಿದ್ರೆ ಫಲ ಬೆಳೀತದೆ. ಅಂಗಡಿಯಾಗ ಚಂದ ಅನ್ಕೊಂತಾರ ವ್ಯಾಪಾರ ಆಗ್ತವೆ. 10 ನಿಮಿಷ ಕುಂತ ಅಡುಗೆ ಎದ್ದು ಬಂದ್ರೆ ವ್ಯಾಪಾರ ಆಗ್ತವೆ. ಅಂಗಡಿದಾಗ ಬಂಗಡಿ ಅಂಗಡಿ ಹೋಗಿ ಬಿಡ್ತದೆ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ, ಜಗತ್ತಿನೊಳ ಸಂತರು ಅಂದ್ರೆ ಏನಪ್ಪ ಅಂದ್ರೆ ಅದು ಕಾಸೆ ಬಡಿದ ಬಂಗಾರ. ಮಹಾತ್ಮರು ಕಾಸು ಬಡಿದ ಬಂಗಾರ. ಅಷ್ಟೆಲ್ಲ ಬಡಿಸ್ಕೊಂಡಾರ, ಅಷ್ಟೆಲ್ಲ ಕಾಸ್ಯಾರ, ಅವಕ್ಕೆಲ್ಲ ಅಂದಲಾರ್ದಂಗೆ ಜಗತ್ತಿನ ಸಮಸ್ತ ದುಃಖಗಳನ್ನು ಏನಪ್ಪ ಸಹನೆ ಮಾಡಿಕೊಂಡಿರ್ತಕ್ಕಂಥವ್ರು. ಅದಕ್ಕೆ ಏನಪ್ಪ ಅಂದ್ರೆ ಮಹಾತ್ಮರಾಗ್ತಾರೆ, ಪುಣ್ಯಾತ್ಮರೇ ಮಹಾತ್ಮರಾಗ್ತಾರೆ. ಅದಕ್ಕೆ ಹೇಳ್ತಾರೆ ಅವರು, ಬಹಳ ಸುಂದರವಾಗಿ ಮಾತು ಹೇಳೋರು.